ಸೋಮಶೇಖರ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ನನ್ನ ಆತ್ಮಸಾಕ್ಷಿಯ ಮತವನ್ನು ನಾನು ಕಾಂಗ್ರೆಸ್ಗೆ ಹಾಕಿದ್ದೀನಿ, ಮುಗಿತಲ್ಲ ಅಲ್ಲಿಗೆ. ಎಸ್ ಟಿ ಸೋಮಶೇಖರ್ ಹೇಳಿದ್ರು, ನಿನ್ನೆವರೆಗೆ ನನ್ನನ್ನು ಯಾರೂ ಸಂಪರ್ಕ ಮಾಡಿರಲಿಲ್ಲ. ನಿನ್ನೆ ಸಂಜೆ CM DK ಕರೆ ಮಾಡಿದರು, ಮನವಿ ಮಾಡಿಕೊಂಡ್ರು, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಕಾಂಗ್ರೆಸ್ಗೆ ಮತ ಹಾಕಿದ್ದೀನಿ. ಇದು ಸೋಮಶೇಖರ್ ಅವ್ರ ಮಾತು. ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಜೊತೆಗೆ ಸೋಮಶೇಖರ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ತೀವ್ರ ಕುತೂಹಲ ಮೂಡಿಸಿದಂಥ ರಾಜ್ಯ ವಿಧಾನ ಪರಿಷತ್ ಚುನಾವಣೆ ಮತದಾನ ಕೂಡ ಆರಂಭವಾಗಿದೆ. ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಸಕರು ಮಾಜಿ ಸಚಿವರು ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರು ಯಾವ ಕಡೆ ಮತ ಹಾಕ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಇತ್ತು. ಮತದಾನವನ್ನು ಮುಗಿಸಿ ಬಂದಿದ್ದೀರಿ, ಯಾರಿಗೆ ನಿಮ್ಮ ಮತ ಹಾಕಿದಿರಿ? ಮೂರು ಪಕ್ಷದಿಂದ ಅಭ್ಯರ್ಥಿಗಳ ಬಗ್ಗೆ ಯಾರಿಗೆ ಹಾಕಬೇಕು ಅಂತಕ್ಕಂಥದ್ದು ನಿನ್ನೆ ತನಕ ತೀರ್ಮಾನ ಮಾಡಿರಲಿಲ್ಲ. ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು BJP JDS ಇಬ್ಬರೂ ಕೂಡ ರಿಕ್ವೆಸ್ಟ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದರು, ಕರೆಸಿದ್ರು ವಂಡ್ರಲ್ಲಾಗೆ. ಅಲ್ಲಿ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೇನೆ. ಈ ಸಮಸ್ಯೆಗಳನ್ನ ತಾವು ಬಗೆಹರಿಸಿದ್ರೆ 100% ನಿಮ್ಮ ಹೇಳಿದಂಥ ಅಭ್ಯರ್ಥಿಗೆ ನಾನು ಮತ ಹಾಕ್ತೀನಿ ಆತ್ಮಸಾಕ್ಷಿಯಾಗಿ ಅಂತ ಹೇಳಿದ್ದೇನೆ. ಅವರು ಕೂಡ ಹಂತ ಹಂತವಾಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸ್ಪಂದಿಸಿದ್ದೀನಿ. ಅಂದರೆ ಆತ್ಮಸಾಕ್ಷಿಯ ಮತವನ್ನು ಸೋಮಶೇಖರ್ ಅವರು ಕಾಂಗ್ರೆಸ್ಸಿಗೆ ಹಾಕಿದ್ದಾರೆ. ಹಾಗಾದರೆ ಈಗ ಅಭಿವೃದ್ಧಿ ಪೂರಕವಾಗಿ ಹಾಕಿದ್ದಾರೆ, ಏನು ಯಾವ್ದಾದ್ರು ಡಿಮ್ಯಾಂಡ್ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿಯನ್ನು ಹೊರತುಪಡಿಸಿ ಡಿಮ್ಯಾಂಡ್ ಯಾವುದೂ ಕೂಡ ನಾನು ಇದುವರೆಗೂ ಮಾಡಲಿಲ್ಲ. ಕ್ಷೇತ್ರದ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆಗೆ ತಾವು ಮುಖ್ಯಮಂತ್ರಿಗಳಾಗಿ ಸ್ಪಂದಿಸಿದ್ರೆ ಹಂತ ಹಂತವಾಗಿ ನಾನು ನಿಮಗೆ ಸ್ಪಂದಿಸ್ತೀನಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಅವರು ಕೂಡ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. BJP ಅವರು ಒಂದು ಮಾತು ಹೇಳ್ತಾ ಇದ್ರು, ಇಲ್ಲೆಲ್ಲ ಅಧಿಕಾರವನ್ನು ಅನುಭವಿಸಿ ಈಗ ಕಾಂಗ್ರೆಸ್ ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ನೋಡಿ, ನಾವು ಓದಿದ್ರೆ ತಾನೇ ಅಧಿಕಾರ ಬಂದದ್ದು. ನಾವು ಹೋಗದಿದ್ರೆ ಇವ್ರಿಗೆಲ್ಲ ಅಧಿಕಾರ ಬರ್ತಿತ್ತು? ನಾವು ಓದಿದ್ರೆ ತಾನೇ ಇವರೆಲ್ಲ MLCಗಳು ಮಾಡಿದ್ದು, MP ಗಳು ಮಾಡಿದ್ದು. ನಾವು ಕಾಂಗ್ರೆಸ್ಸಿನ ಹೋಗದೇವ್ರು ಇವರೆಲ್ಲ ಅಧಿಕಾರ ಅನುಭವಿಸ್ತಾ ಇದ್ರು. ನಮ್ಮಿಂದ ಅವರು ಅಧಿಕಾರ ಅನುಭವಿಸಿದ್ದಾರೆ, ನಾವು ಅನುಭವಿಸಿದ್ದೀವಿ. ನಾವು ಓದೋದಕ್ಕೆ ತಾನೇ ಅನುಭವಿಸ್ತಿದ್ದದ್ದು. JDS BJP ಯಾರು ನಿಮ್ಮನ್ನು ಸಂಪರ್ಕ ಮಾಡಲೇ ಇಲ್ಲ ಹಾಗಾದ್ರೆ? ಕೊನೆಯವರು ಯಾರು ಮಾಡಲಿಲ್ಲ. ಹಂಗಾರೆ ಈಗ ಮುಖ್ಯಮಂತ್ರಿಗಳು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಪೂರಕವಾಗಿರ್ತಾರೆ ಅನ್ನೋ ವಿಶ್ವಾಸ ಇದೆಯಾ? 100% ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಡಲೇಬೇಕಲ್ಲ. ಹಂತ ಹಂತವಾಗಿ ನಿಮ್ಮ ಕ್ಷೇತ್ರದ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಪದೇ ಪದೇ ಜ್ಞಾಪಕ ಮಾಡ್ತಾ ಇರ್ತೀವಿ, ತಾವು ಮಾತು ಕೊಟ್ಟಿದ್ದೀರಿ, ಗಮನ ಹರಿಸಿ ಸರ್ ಅಂತ. ನಾವು ಮತ ಹಾಕಿದ್ದೀವಿ ಅಷ್ಟೇ. 5 ಅಭ್ಯರ್ಥಿಗಳು ಹಂಗಾರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ತಾರೆ ಸರ್? 100%. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು ಶಾಸಕರ ಅಂತ ಎಸ್ ಟಿ ಸೋಮಶೇಖರ್ ಅವರ ಮಾತು. ನಾನು ಕಾಂಗ್ರೆಸ್ಗೆ ಒಂದು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದೀನಿ, ಮುಖ್ಯಮಂತ್ರಿಗಳು ಅಭಿವೃದ್ಧಿ ಪೂರಕವಾಗಿ ಮತವನ್ನು ಕೇಳಿದರು, ಹಾಗಾಗಿ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆಯನ್ನು ಕೊಟ್ಟು ನನ್ನ ಆತ್ಮಸಾಕ್ಷಿ ಮತವನ್ನು ಕಾಂಗ್ರೆಸ್ಗೆ ಹಾಕಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ ಕ್ಯಾಮ್ರಾಮನ್ ಸಂದೇಶ್ ಅಯ್ಯರ್ ಜೊತೆ ಸುನಿಲ್, TV9 ಬೆಂಗಳೂರು.